ನೋಡ್ತಿದ್ರೇ ಬಾಯಲ್ಲಿ ನೀರು ಉರಿಸ್ತಕ್ಕಂಥ ಕೋಕೋನಟ್ ರೈಸು ಜೊತೆಗೆ ಸ್ಪೈಸಿಯಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಯಾರೆಲ್ಲ ಬ್ಯಾಚುಲರ್ಸ್ ಇರ್ತೀರಾ, ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಇರ್ತೀರಾ, ಈ ರೆಸಿಪಿನ ನೀವು ಟ್ರೈ ಮಾಡಬಹುದು. ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ಕೇವಲ 10 ನಿಮಿಷ ಸಾಕು ಈ ರೆಸಿಪಿನ ರೆಡಿ ಮಾಡ್ಕೊಳ್ಳೋದಕ್ಕೆ. ಬನ್ನಿ, ಮೊದಲಿಗೆ ಕೋಕೋನಟ್ ರೈಸನ್ನು ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯನ್ನು ಕೊಯ್ಕೊಳ್ಳುವಾಗ ಕೈ ಉರಿ ಆದರೆ ಸ್ವಲ್ಪ ಅಡುಗೆ ಎಣ್ಣೆನ ಕೈಗೆ ಸವರ್ಕೊಂಡು ನಂತರ ಕಟ್ ಮಾಡಿ, ಕೈ ಉರಿ ಬರೋದಿಲ್ಲ. ಇವಾಗ ಹಸಿಮೆಣ್ಸಿನ್ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಹೆಚ್ಚು ಮಸಾಲೆಗಳು ಬೇಕಾಗಿರೋದಿಲ್ಲ, ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಇವಾಗ ಕೊಬ್ಬರಿನ ಸಣ್ಣ ಪೀಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಬರೋಣ. ಇದಕ್ಕೆ ನೀರೇನು ಸೇರಿಸೋಕ್ಕೆ ಹೋಗಬಾರ್ದು. ತರಿಯಾಗಿ ಇದನ್ನು ನಾವು ಪುಡಿ ಮಾಡ್ಕೋಬೇಕು ಈ ರೀತಿ. ಇವಾಗ ಇದು ಎಲ್ಲ ಪುಡಿ ಆಗಿದೆ. ಒಂದು ಬೌಲ್ಗೆ ಇದನ್ನು ಸೇರಿಸ್ಕೊಬಿಡೋಣ. ನಾನು ಕೊಬ್ಬರಿ ಮೇಲಿರ್ತಕ್ಕಂಥ ಹೊಟ್ಟನ್ನು ತೆಗೆದಿದ್ದೀನಿ. ಹಾಗೆ ಸಹ ಇದನ್ನು ರುಬ್ಕೋಬಹುದು. ಒಂದು ಕಡೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 2-3 ಸ್ಪೂನಷ್ಟು ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಸೇರಿಸ್ಕೋಬಹುದು. ಈ ರೆಸಿಪಿನ ದೇವರ ಪ್ರಸಾದಕ್ಕೂ ಸಹ ರೆಡಿ ಮಾಡ್ಕೋಬಹುದು. ದೇವರ ಪ್ರಸಾದ ಮಾಡುವಾಗ ತುಪ್ಪನ ಸೇರಿಸ್ಕೊಂಡ್ರೆ ಶ್ರೇಷ್ಠವಾಗಿರತ್ತೆ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಇವೆಲ್ಲ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿಗೆ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಸೇರಿಸಿರೋದಿಲ್ಲ. ಅದರಿಂದ ದೇವ್ರ ಪ್ರಸಾದಕ್ಕೂ ಸಹ ಇದನ್ನು ತಯಾರು ಮಾಡ್ಕೋಬಹುದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾಯಿ ತುರಿನ ಸೇರಿಸಿ ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನನ ಸೇರಿಸಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಕೋಕೋನಟ್ ರೈಸು ರೆಡಿ ಆಗುತ್ತೆ. ಇವಾಗಂತೂ ಶ್ರಾವಣ ಮಾಸ ಅಲ್ವಾ, ಹಬ್ಬಗಳ ಸಾಲು ಬರ್ತಾ ಇರುತ್ತೆ. ನಾವು ದೇವ್ರಿಗೆ ಯಾವುದಾದ್ರೂ ಪ್ರಸಾದನ ರೆಡಿ ಮಾಡ್ಕೋಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಬಹುದು. ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ. ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನನ ನಾವು ಬಿಡಿಯಾಗಿ ರೆಡಿ ಮಾಡ್ಕೋಬೇಕು. ಅಗಲು ಅಂಟಬಾರದು. ಹಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ನಿಂಬೆಹಣ್ಣಿನ ರಸನ ಸೇರಿಸ್ಕೊಬಿಟ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಕೋಕೋನಟ್ ರೈಸು ರೆಡಿ ಆಗುತ್ತೆ. ಇದನ್ನು ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬಹುದು. ಇದ್ರ ಜೊತೆಗೆ ಸ್ಪೈಸಿಯಾಗಿರ್ತಕ್ಕಂಥ ಚಟ್ನಿನ ರೆಡಿ ಮಾಡ್ಕೊಳ್ಳೋಣವಾ. ಟೊಮೊಟೊ ಚಟ್ನಿನ ಒಂದು ಕಡೆಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 2 ಚಕ್ಕೆ ಸಣ್ಣ ಪೀಸು, 2 ಲವಂಗ ಇದೆಲ್ಲ ಸೇರಿಸಿ ಫ್ರೈ ಮಾಡ್ಕೊಂಡ ನಂತರ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, 1 ಪೂರ್ತಿ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಮೀಡಿಯಮ್ ಸೈಜ್ ಇರ್ತಕ್ಕಂಥ 1 ಈರುಳ್ಳಿ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 4-5 ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳೆದು ಸಣ್ಣಗೆ ಪೀಸ್ ಮಾಡಿ ಇದರಲ್ಲಿ ಸೇರಿಸಿ ಚೆನ್ನಾಗಿ ಇದರಲ್ಲಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಸ್ಟವನ್ನು ಆಫ್ ಮಾಡಿಕೊಂಡು ಬಿಸಿಯಾಗಿರುವಾಗಲೇ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಬರೋಣ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆಯನ್ನು ಸಹ ರೆಡಿ ಮಾಡ್ಕೊಳ್ಳೋಣ. ಅದೇ ಕಡೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ಳೋಣ. ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ ನಾವು ಕ್ರಷ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 7-8 ಬೆಳ್ಳುಳ್ಳಿ ಎಸ್ಲನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊ ಚಟ್ನಿಗೆ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬಿಡೋಣ. ಇದು ತಳ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ 1 ಸ್ಪೂನಷ್ಟು
ಬೆಲ್ಲನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿ ಆಯಿತು. ಇವಾಗ ಟೇಸ್ಟಿಯಾಗಿರ್ತಕ್ಕಂಥ ಕೊಬ್ಬರಿ ಅನ್ನದ ಜೊತೆ ಸ್ಪೈಸಿಯಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರು. ಕೊಬ್ಬರಿ ಅನ್ನನ ನಾವು ಚಟ್ನಿ ಇಲ್ದಿರೇ ಹಾಗೆ ಸಹ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ದೇವರ ಪ್ರಸಾದಕ್ಕೂ ಸಹ ಇದನ್ನು ತಯಾರು ಮಾಡ್ಕೋಬಹುದು. ಕೊಬ್ಬರಿ ಅನ್ನ ಸ್ವಲ್ಪ ಸ್ವೀಟಾಗಿರೋದ್ರಿಂದ ಸ್ಪೈಸಿಯಾಗಿ ತಿನ್ನೋಕ್ಕೆ ಇಷ್ಟಪಡೋರು ಹೆಚ್ಚಾಗಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೋಬಹುದು. ಇದ್ರ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಸ್ಪೈಸಿಯಾಗಿರ್ತಕ್ಕಂಥ ಚಟ್ನಿನ ಮಾಡಿಕೊಂಡ್ರೆ ಟೇಸ್ಟ್ ಅದ್ಭುತವಾಗಿರುತ್ತೆ. ನನ್ನ ಮಗಳಿಗಂತೂ ಸಖತ್ ಇಷ್ಟ ಆಗುತ್ತೆ ಈ ರೆಸಿಪಿ. ಅವಳು ಸುಮಾರು ದಿನದಿಂದ ಕೇಳ್ತಾ ಇದ್ಲು ರೆಸಿಪಿ ಮಾಡಿಕೊಡಮ್ಮ ಅಂತ. ನೋಡೋಣ ಬನ್ನಿ ಅವಳು ಏನು ಹೇಳ್ತಾಳೆ ಅಂತ. ನಿಜ ಹೇಳ್ತೀನಿ, ಸಖತ್ ಇಷ್ಟ ಆಯಿತು ಅವಳಿಗೆ. ನನಗೂ ಸಹ ಸಖತ್ ಇಷ್ಟ ಆಗಿರ್ತಕ್ಕಂಥ ರೆಸಿಪಿ ಇದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.